ರಂಗೇರಿದ ಅಖಾಡ ಕಾವೇರಿದ ವಾತಾವರಣ ನಿರ್ಮಾಣವಾಗಿರುವಂತಹ ಮಂಡ್ಯದಲ್ಲಿ ಎಲೆಕ್ಷನ್ ಗೆಲ್ಲಲು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ ಮಾಜಿ ಸಂಸದ ಜಿ ಮಾದೇಗೌಡರ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಜಿ ಮಾದೇಗೌಡರ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆದಿದೆ. ನಿಖಿಲ್ಗೆ ಸಂಪೂರ್ಣ ಬೆಂಬಲವನ್ನ ನೀಡ್ತೀನಿ ಅನ್ನುವ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದ ಜಿ ಮಾದೇಗೌಡರ ಬೆಂಬಲವಿದೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂತಹ ರಾಷ್ಟ್ರ ರಾಜಕಾರಣದಲ್ಲೂ ಸದ್ದು ಮಾಡುವಷ್ಟರ ಮಟ್ಟಿಗೆ ಖ್ಯಾತಿಯನ್ನ ಪಡೆದಂತಹ ಒಂದು ರಣಾಂಗಣ ಅಂತ ಹೇಳಿದ್ರೆ ಅದು ಮಂಡ್ಯ ಲೋಕಸಭಾ ಚುನಾವಣಾ ಕಣ. ಸ್ಟಾರ್ ವಾರ್ ಅಂತೂ ಈಗಾಗಲೇ ಮುಗಿಲೇರಿದೆ. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಘಳಿಗೆಯಲ್ಲೂ ಕೂಡ ದಿನಕ್ಕೊಂದು ರೀತಿಯಾದಂಥ ಹೊಸ ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ಅಲ್ಲಿ ಸ್ಟಾರ್ ವಾರ್ ನಿರ್ಮಾಣವಾಗಿದೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಹಾಗೂ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರ ನಡುವೆ ನೇರ ಪೈಪೋಟಿ ಇರೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ದೋಸ್ತಿ ಅಭ್ಯರ್ಥಿಗೆ ಮಾದೇಗೌಡರ ಬೆಂಬಲ ಇದೆ ಅಂತ ಹೇಳಲಾಗಿದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾದೇಗೌಡರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇದೆ ಅನ್ನೋ ಮಾತುಗಳನ್ನು ಆಡಿದ್ದಾರಂತೆ ಜಿ ಮಾದೇಗೌಡರು. ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಜಿ ಮಾದೇಗೌಡರು ನಮ್ಮ ತಂದೆಯ ಸಮಕಾಲೀನರಾಗಿ ಅವರ ಕಾಲದಿಂದ ರಾಜಕೀಯವನ್ನೇನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ಅವರೇನು ಹುಟ್ಟು ಕಾಂಗ್ರೆಸ್ಸಿಗರು ಇದ್ದಾರೆ. ಅವರ ಸಹಕಾರ ಇವತ್ತು ಅತ್ಯಂತ ಪ್ರಮುಖವಾದಂಥದ್ದು. ಅದರ ಹಿನ್ನೆಲೆಯಲ್ಲಿ ಅವರ ಸಹಕಾರವನ್ನು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದೇನೆ. ಅವರು ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ ನನಗೆ. ಇವತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಿನ್ನೆ ಅಲ್ಲೆಲ್ಲೋ ಪಾಲಹಳ್ಳಿಲೋ ಎಲ್ಲೋ ಭಾಷಣ ಮಾಡಿದ್ದು ನೋಡಿದ್ದೇನೆ. ನೆನ್ನೆ ಅವರ ಭಾಷಣ ನೋಡಿದೆ, ಮಾಧ್ಯಮದ ಮಿತ್ರರೇ ತೋರಿಸಿದ್ದೀರಿ. ಅವರಲ್ಲಿ ಯಾವುದೇ ರೀತಿಯ ನೋವಿನ ಛಾಯೆಗಳು ಕಾಣಲ್ಲ. ಜಿಲ್ಲೆಯ ಜನತೆ ಅನುಭವಿಸ್ತಾ ಇರ್ತಕ್ಕಂಥ ನೋವಿನ ಛಾಯೆನೂ ಅವ್ರ ಮುಖದಲ್ಲಿ ಇಲ್ಲ. ನೆನ್ನೆ ನೋಡದೆ ನಾಟಕೀಯವಾದಂಥ ಸಿನಿಮಾ ಡೈಲಾಗ್ನ ಆಕ್ಷನ್ ಬೇರೆ. ಅದೇನೋ ಇವತ್ತು ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆನಲ್ಲಿ JDS ಪಕ್ಷದವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ, ಏನು ಕೊಡ್ತಾರೆ ನಿಮಗೆ ಈ ಆಕ್ಷನ್ನು. ನೀವು ಹಣ ತಗೊಳ್ಳಿ, ಅವ್ರು ಕೊಟ್ಟಿದ್ದು ಹಣ ತಗೊಂಡು ಮಜಾ ಮಾಡಿ ವೋಟ್ ಮಾತ್ರ ನನಗೆ ಕೊಡಿ ಅಂತ ಹೇಳಿದ್ದಾರೆ. ಇದು ಒಂದು ತಾಯಿ ಹೃದಯ ಇರತಕ್ಕಂಥ ಮಹಿಳೆ. ನಾನು ಅದನ್ನು ಕೇಳಲಿಕ್ಕೆ ಬಯಸ್ತೀನಿ. ಹಣ ತಗೊಂಡು ಹೋಗಲಿ, ಅದನ್ನು ಮನೆಗಾದರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಒಂದು ಸಲಹೆ ಕೊಟ್ಟಿದ್ರೆ ಅವರಿಗೆ ನಮಸ್ಕಾರ ಮಾಡಿಬಿಡುವೆ. ಇದು ಕೊಡ್ತಾರೆ. ಇದು ಸಿನಿಮಾ ಡೈಲಾಗ್ ಅಲ್ಲ. ಇದು ಮಂಡ್ಯ ಜಿಲ್ಲೆ ಜನ ಏನು ಅನ್ನೋದು ಗೊತ್ತಿದೆ ನನಗೆ. ಸಾರ್ವಜನಿಕ ಸಭೆಯಲ್ಲಿ ಹೇಳ್ತೀನಿ. ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಈ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಆ ರೈತ ಕುಟುಂಬಗಳಿಗೆ ಖುದ್ದು ನಾನೇ ಭೇಟಿ ಕೊಟ್ಟಿದ್ದೇನೆ, ಹೇಳಿದ್ದೇನೆ 106 ಬಾರಿ. ಆ ಕುಟುಂಬದ ತಾಯಂದರು ಅನಾಥರಾಗಿದ್ರಲ್ಲ, ವಿಧವೆಯರಾಗಿದ್ರಲ್ಲ, ಆ ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ನನ್ನ ಕೈಲಾದ ಮಟ್ಟಿಗೆ ಹೌದು ಆರ್ಥಿಕವಾಗಿ ಸಹಾಯ ಮಾಡಿದ್ದೇನೆ. ಅವರಿಗೆ ಆರ್ಥಿಕವಾಗಿ ಅವತ್ತು ನಾನು ಸಹಾಯ ಮಾಡಿದ್ದು ಆ ಗಂಡಂದ್ರ ಕಳ್ಕೊಂಡಂತ ಕುಟುಂಬದ ಅನಾಥ ವಿಧವೆಯರು ಮಜಾ ಮಾಡಲಿಕ್ಕೆ ದುಡ್ಡು ಕೊಡಲಿಲ್ಲ. ನಾನು ಆ ಕುಟುಂಬದ ಪರಿಸ್ಥಿತಿಗಳು ನೋಡಿ, ಆ ಕುಟುಂಬದಲ್ಲಿ ಇರ್ತಕ್ಕಂಥ 6 ತಿಂಗಳು 8 ತಿಂಗಳು ಮಕ್ಕಳನ್ನ ಕಂಕ್ಳಲ್ಲಿ ಕೂರಿಸ್ಕೊಂಡು ಕೂತಿದ್ದಂಥ ಘಟನೆ ನೋಡಿ ಪ್ರತಿ ಆ ಕುಟುಂಬಗಳನ್ನ ನೇರವಾಗಿ ಭೇಟಿ ಮಾಡಿ ಕೊಟ್ಟಿದ್ದೇನೆ ಹಣನ. ಆ ಕುಟುಂಬ ಬದುಕಲಿಕ್ಕೆ ಹಣ ಕೊಟ್ಟಿದ್ದೇನೆ, ಮಜಾ ಮಾಡ್ಲಿಕ್ಕಲ್ಲ. ಇವ್ರ ಸಂಸ್ಕೃತಿ ಅದಿರ್ಬೋದು, ಮಜಾ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಹತ್ರ ಹಣ ತಗೊಂಡು. ಏನು ಇವ್ರು ಕಾರ್ಯಕ್ರಮ ಮಾಡ್ಕೊಂಡು ಹೊರಟವರಲ್ಲ, ಇವತ್ತು ಕೇರಪೇಟೆಗೆ ಹೋಗೋರಲ್ಲ, ಕೇರಪೇಟೆಯಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡಲಿಕ್ಕೆ
ಯಾವ ಹೋಟೆಲ್ ಕೂತ್ಕೊಂಡು ಮೈಸೂರಲ್ಲಿ ನಿನ್ನೆ ರಾತ್ರಿ ದುಡ್ಡು ಹಂಚಿದ್ರು? ನಾನು ಕಾಣದೇ ಇರೋದ? ನೆನ್ನೆ ದಿನ ಹೋದ್ರಲ್ಲ ಪಾಲಹಳ್ಳಿ KRS ಭಾಗಕ್ಕೆ, ಯಾರು ಬಂದು ದುಡ್ಡು ಹಂಚಿದ್ರಲ್ಲಿ ಸಭೆ ಮಾಡಲಿಕ್ಕೆ? ಏನು ಇವ್ರದೆಲ್ಲ ಏನು ಕಷ್ಟಪಟ್ಟು ದುಡಿಮೆ ಮಾಡಿ ಹಣ ತಂದು ಚುನಾವಣೆ ನಡೆಸ್ತಾ ಇದ್ದಾರಾ? ನಾನು ಮಂಡ್ಯ ಜಿಲ್ಲೆಯ ಮತದಾರರಿಗೆ ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ, ನೀವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಮೈಸೂರಿನಲ್ಲಿ ಹುಟ್ಟಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ, ಅದಕ್ಕೋಸ್ಕರ ಮೈತ್ರಿ ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿ ಅವರಿಗೆ ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಮಾತನ್ನು ನಾನು ಹೇಳಿದ್ದೀನಿ. ನಾವೆಲ್ಲ ನಮ್ಮ ಜಿಲ್ಲೆ ಜನ ಕಾಂಗ್ರೆಸ್ನ ಇತಿಹಾಸ ಗೊತ್ತು, ಮತ ಕೊಡ್ತಾರೆ, ನೀನು ಒಳ್ಳೇದು ಮಾಡಪ್ಪ, ನೀನು ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿ ಆಶೀರ್ವಾದ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರ ನಂಬಿಕೆಯಿಂದ ದಯವಿಟ್ಟು ಅವ್ರಿಗೆ ಮತ ಕೊಟ್ಟು ಕೆಲ್ಸ್ಕೊಡಿ ಅಂತಕ್ಕಂಥ ಪ್ರಾರ್ಥನೆ ನಿಮ್ಮ ಮುಖಾಂತರ